ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಗ್ಲಾಸ್ ಜಾರ್ಸು ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಪುದೀನ ಸೊಪ್ಪನ್ನು ತಂದಾಗ ಫ್ರೆಶ್ಶಾಗಿ ಈ ರೀತಿ ಕಡ್ಡಿನಲ್ಲಿ ಬೇರ್ ಸಮೇತ ಇರುತ್ತಲ್ಲ, ಅದನ್ನು ಈ ರೀತಿ ನಾವು ಗ್ಲಾಸಲ್ಲಿ ಹಾಕಿಟ್ಬಿಟ್ರೆ ವಾಟರಲ್ಲಿ ಇದು ಒಂದು ವಾರದವರೆಗೂ ಫ್ರೆಶ್ಶಾಗಿ ಹಾಗೇ ಇರುತ್ತೆ. ಮತ್ತು ಬೇರಲ್ಲೂ ಸಹ ನಾವು ಆ ಮೊಳಕೆನೂ ಸಹ ಕಾಣ್ಬೋದು. ನಾವು ಇದನ್ನು ಬೇಕಾದರೆ ಪಾಟಲ್ಲೂ ಸಹ ಉಣ್ಕೋಬೋದು. ಫ್ರೆಶ್ಶಾಗಿ ಪುದೀನ ಸೊಪ್ಪನ್ನ ಬೇಕು ಅಂದಾಗ ಪುದೀನ ಟೀ ಮಾಡೋದಕ್ಕೆ ಆಗಲಿ ಅಥವಾ ಅಡುಗೆಗೆ ಆಗಲಿ ಬಳಸ್ಕೋಬೋದು. ಈ ರೀತಿ ನಾವು ಪುದೀನ ಸೊಪ್ಪನ್ನು ಫ್ರೆಶ್ ಆಗಿ ಇಟ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ನಾವು ಬಾಂಬೆ ಪರ್ಕೆ ಆಗಲಿ ಅಥವಾ ಹೂವಿನ ಪರ್ಕೆ ಆಗಲಿ ಹೊಸದಾಗಿ ತಂದಾಗ ಇದನ್ನು ಗುಡಿಸಿದಾಗ ಸ್ಟಾರ್ಟಿಂಗಲ್ಲಿ ತುಂಬ ಧೂಳು ಉದುರುತ್ತೆ. ಮತ್ತು ಈ ರೀತಿ ಹೂವಿನ ಪರ್ಕೆ ಆದರೆ ಆ ಹೂವೆಲ್ಲ ಉದುರ್ತಾ ಇರುತ್ತೆ. ಸೊ ಇದನ್ನು ಫಸ್ಟೇ ನಾವು ತಂದಿದ ತಕ್ಷಣ ಈ ರೀತಿ ಒಂದೆರಡು ಸರಿ ಗುಡಿಸ್ಕೋಬೇಕು. ಮತ್ತು ಈ ರೀತಿ ಯಾವುದಾದ್ರೂ ಒಂದು ಹಳೆ ಬಾಚಣಿಗೆ ಇದ್ದರೆ ಆ ಪೊರ್ಕೆನ ಈ ರೀತಿ ನೀಟಾಗಿ ಈ ರೀತಿ ಬಾಚ್ಕೊಬಿಟ್ರೆ ಅದರಲ್ಲಿರೋ ಹೂವು ಎಕ್ಸ್ಟ್ರಾ ಹೂವೆಲ್ಲ ಇರುತ್ತಲ್ಲ ಅದೆಲ್ಲ ಉದುರೋಗ್ಬಿಡುತ್ತೆ. ಆಮೇಲೆ ನಾವು ಪದೇ ಪದೇ ಗುಡಿಸುವಾಗ ಹೂವು ಉದುರೋದು ಕಮ್ಮಿ ಆಗುತ್ತೆ ಮತ್ತು ಡಸ್ಟ್ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಈ ರೀತಿ ನಾವು ಬಾಚಣಿಗೆಯಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹೊಸ ಪರ್ಕೆ ಆದ್ರಿಂದ ಈ ಸ್ಟಾರ್ಟಿಂಗಲ್ಲಿ ನಾವು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನಾವು ಪದೇ ಪದೇ ಅದು ಗುಡಿಸ್ಬೇಕಾದ್ರೆ ಧೂಳು ಉದುರೋದಾಗಲಿ ಅಥವಾ ಹೂವು ಉದುರೋದಾಗಲಿ ಅದು ಕಂಟ್ರೋಲ್ ಆಗುತ್ತೆ. ಈ ಟಿಪ್ಸು ಸಹ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಕ್ಲೀನ್ ಮಾಡಿಕೊಂಡು ನಾವು ಆಮೇಲೆ ಗುಡಿಸ್ಕೊಂಡ್ರೆ ನೀಟಾಗಿ ಕಸ ಎಲ್ಲ ನೀಟಾಗಿ ಬರುತ್ತೆ. ಇಲ್ಲಾಂದರೆ ನಾವು ಸ್ಟಾರ್ಟಿಂಗೇ ತಂದಿದ ತಕ್ಷಣ ಕ್ಲೀನ್ ಮಾಡ್ಕೊಂಡಿರೋ ಹಾಗೆ ಗುಡ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ಪರ್ಕೆಯಲ್ಲಿರೋ ಹೂವೆಲ್ಲ ಹೋದರೆ ಅದು ಒಂಥರ ಮುಳ್ಳು ಥರ ಎಲ್ಲಾದರೂ ಬಟ್ಟೆಗೆ ಸಿಕ್ಕಾಕೊಂಡ್ರೆ ನಮಗೆ ಚುಚ್ಚಿದಂಗೆ ಆಗ್ತಾ ಇರುತ್ತೆ. ಸೊ ಈ ರೀತಿ ನಾವು ಹಳೆ ಬಾಚಣಿಗೆ ಯೂಸ್ ಮಾಡಿಕೊಂಡು ಸ್ಟಾರ್ಟಿಂಗ್ಗೆ ಪೊರ್ಕೆನ ನೀಟಾಗಿ ಅದರಲ್ಲಿರೋ ಎಕ್ಸ್ಟ್ರಾ ಹೂವನ್ನೆಲ್ಲ ತಕ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾವು ಯಾವಾಗ್ಲೂ ಸಂಜೆ ಹೊತ್ತಾಗಲಿ ಅಥವಾ 2 days ಒನ್ಸ್ ಆಗಲಿ ವೀಕ್ಲಿ ಒನ್ಸ್ ಆಗಲಿ ಈ ರೀತಿ ಧೂಪನ ಮನೆಯೆಲ್ಲ ಆಗ್ತಾ ಇದ್ದರೆ ನಮಗೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಮನೆಯೆಲ್ಲ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ಸ್ವಂತ ಮನೆ ಆದರೆ ಎಲ್ಲರ ಮನೆಯಲ್ಲೂ ದೇವ್ರ ಮನೆ ಇರುತ್ತೆ. ಇಲ್ಲಾಂದರೆ ಬಾಡಿಗೆ ಮನೆಗಳಲ್ಲಾದರೆ ಅಥವಾ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಈ ರೀತಿ ಚಿಕ್ಕದು ಬಾಕ್ಸ್ ಟೈಪಲ್ಲಿ ವುಡನ್ ಬಾಕ್ಸಲ್ಲಿ ದೇವ್ರ ಮನೆ ಇರುತ್ತೆ. ಸೊ ನಾವು ಈ ರೀತಿ ಧೂಪ ಹಚ್ಚಿದಾಗ ನಾವು ಸ್ಟೀಲ್ ಬಟ್ಲಲ್ಲೇ ಇಡಲಿ ಅಥವಾ ಪ್ಲೇಟ್ ಮೇಲೇನು ಇಟ್ಟರು ಸಹ ನೋಡಿ ಈ ರೀತಿ ಆ ಬಿಸಿಗೆ ಏನಾಗುತ್ತೆ ಅಂದರೆ ವುಡ್ಡೆಲ್ಲ ಸುಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಒಳ್ಳೆಯದು. ಧೂಪ ಹಚ್ಚಿದಾಗ ನಾವು ಆ ದೇವ್ರ ಮನೆ ಒಳಗಡೆ ಇಡ್ದಿರಾ ಅದನ್ನು ಈ ರೀತಿ ಒಂದು ಸ್ಟೂಲು ಅಥವಾ ಚೇರ್ ಹಾಕ್ಬಿಟ್ಟು ಹೊರಗಡೆ ಇಟ್ಟರೆ ವುಡ್ಡು ಸುಟ್ಟೋಗೋದು ಆ ಬಿಸಿಗೆ ಕೆಲವು ಸಲ ವುಡ್ಡು ಸುಟ್ಟೋಗ್ಬಿಡುತ್ತೆ, ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಸೊ ನಾವು ಡೈಲಿ ಈವ್ನಿಂಗ್ ಆಗಲಿ ಅಥವಾ ಸಂಜೆ ಹೊತ್ತು ವೀಕ್ಲಿ ಒನ್ಸು ವೀಕ್ಲಿ ಟ್ವೈಸು ಈ ರೀತಿ ಮನೆಯೆಲ್ಲ ಧೂಪ ಹಾಕೋದ್ರಿಂದ ತುಂಬ ಒಳ್ಳೆಯದು. ಗಮ್ ಅಂತಲೂ ಇರುತ್ತೆ ಮತ್ತು ನೆಗೆಟಿವ್ ಎನರ್ಜೀಸ್ ಸಹ ಮನೆಯಲ್ಲಿ ಇರಲ್ಲ, ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ಬೇಕು ಅಂದರೆ ಧೂಪಕ್ಕೆ 1-2 ಲವಂಗ ಮತ್ತು ಪಲಾವ್ ಎಲೆ ಹಾಕ್ಬೋದು. ನಾವು ಧೂಪದ ಹೊಗೆ ಹಾಕೋದು ತುಂಬ ಒಳ್ಳೆಯದು. ನಾವು ಮೊದಲಿಂದನೂ ಸಾಂಬ್ರಾಣಿ ಪೌಡರು ಅಥವಾ ಸಾಂಬ್ರಾಣಿ ಕಲ್ಲು ಅಂತ ಬರುತ್ತೆ, ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಸಹ ತೊಗೊಂಬಂದು ಮನೆಯಲ್ಲಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗುತ್ತೆ ಮತ್ತು ಗಮ್ ಅಂತ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಒಣ ದ್ರಾಕ್ಷಿ ತರ್ತೀವಿ. ಒಂದೊಂದ್ಸಲ ಅರ್ಧ kg 1/4 kg ಅಥವಾ 1 kg ತಂದಾಗ ನಾವು ಕವರಲ್ಲೇ ಯೂಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಹುಳ ಬಿದ್ದುಬಿಡುತ್ತೆ. ಸೊ ಅದ್ರ ಬದಲು ಮತ್ತೆ ನಾವು ಹಾಗೆ ಫ್ರೆಶ್ ಆಗಿ ಇರಬೇಕು ಅಂದರೆ ಅದು ಅಂಟಾಗದೆ ಇರೋ ಹಾಗೆ ದ್ರಾಕ್ಷಿ ತುಂಬ ದಿನ ನಾವು ಹೊರಗಡೆ ಇಟ್ಟರೆ ಏನಾಗುತ್ತೆ ಅಂದರೆ ಮೆತ್ತಗಾಗ್ಬಿಟ್ಟು ಒಂದಕ್ಕೊಂದು ಅಂಟ್ಕೊಂಡು ಹುಳ ಬಿದ್ದುಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಈ ರೀತಿ ಉದ್ರಾಗಿ ಹಾಗೆ ಫ್ರೆಶ್ ಆಗಿರಬೇಕು ಅಂದರೆ ದ್ರಾಕ್ಷಿಗೆ ಒಂದು ಸ್ವಲ್ಪ ನಾವು ಈ ರೀತಿ ಜಾಸ್ತಿ ಕ್ವಾಂಟಿಟಿ ತಂದಾಗ ಒಂಚೂರು ಗೋಧಿ ಹಿಟ್ಟಾಗಲಿ ಅಥವಾ ಅಕ್ಕಿ ಹಿಟ್ಟನ್ನೇ ಆಗಲಿ ಒಂದು ಸ್ವಲ್ಪ ಈ ರೀತಿ ಉದುರಿಸ್ಬಿಟ್ಟು ಆ ದ್ರಾಕ್ಷಿ ಮೇಲೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಬಾಕ್ಸ್ಗಾಗಲಿ ಅಥವಾ ಒಂದು ಕವರ್ಗಾಗಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಅಥವಾ ಹೊರಗಡೆ ಡಬ್ಬದಲ್ಲಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಒಂದು ಚೂರು ಸಹ ಹುಳ ಬೀಳಲ್ಲ ಮತ್ತು ದ್ರಾಕ್ಷಿ ಯಾವುದೇ ಕಾರಣಕ್ಕೂ ಮೆತ್ತಗಾಗ್ಬಿಟ್ಟು ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಈ ರೀತಿ ಫ್ರೆಶ್ ಆಗಿರುತ್ತೆ. ಸೊ ಈ ಟಿಪ್ಸು ಸಹ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ. ಸೊ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ನಾನು ಈ ರೀತಿ ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ನಾವು ಹೊರಗಡೆಯೂ ಸಹ ಸ್ಟೋರ್ ಮಾಡಿ ಇಟ್ಕೋಬೋದು ಒಣ ದ್ರಾಕ್ಷಿನ. ನೆಕ್ಸ್ಟ್ ಟಿಪ್ ಬಂದು ಟೊಮ್ಯಾಟೋಸು. ನಾವು ಟೊಮ್ಯಾಟೋಸ್ನ 1 kg ಅಥವಾ 2 kg ತರ್ತೀವಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಟರು ಸಹ ಕೆಲವು ಸಲ ಏನಾಗುತ್ತೆ ಅಂದರೆ ಟೊಮ್ಯಾಟೋಸು ಕೊಳ್ತೋಗ್ಬಿಡುತ್ತೆ. ಸೊ ಆ ರೀತಿ ಕೊಳ್ತಿರೋ ಟೊಮ್ಯಾಟೊ ಏನಾದರೂ ಮಿಕ್ಸಾಗಿ ಬಂದಿದ್ದಾಗ ನಾವು ಟೊಮ್ಯಾಟೊನೆಲ್ಲ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಹೊರಗಡೆಯಿಂದ ತಂದ ತಕ್ಷಣ ಟೊಮ್ಯಾಟೊನ ನಾವು ಈ ರೀತಿ ಒಂದು ಬಟ್ಲಲ್ಲಿ ನೀರಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅಥವಾ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ನಾವು ನೀರಲ್ಲಿ ಒಂದು 5-10 ನಿಮಿಷ ಹಾಗೆ ಟೊಮೆಟೋಸ್ನ ಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು. ನಾವು ಯಾವುದೇ ತರಕಾರಿ ಆಗಲಿ ಅಥವಾ ಈ ರೀತಿ ಟೊಮೆಟೋಸ್ ಆಗಲಿ ಹೊರಗಡೆಯಿಂದ ತಂದಾಗ ನೀರಲ್ಲಿ ಒಂದ್ಸರಿ ಉಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಆಗಲಿ ವಿನೇಗರ್ ಆಗಲಿ ಬೇಕಿಂಗ್ ಸೋಡಾ ಆಗಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಬಿಟ್ಟು ಆ ತರಕಾರಿನಾಗಲಿ ಫ್ರೂಟ್ಸ್ನೇ ಆಗಲಿ ತೊಳೆದು ಎತ್ತಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು
ನಾನು ಟೊಮೆಟೊನ ಹೊರಗಡೆಯಿಂದ ತಂದ ತಕ್ಷಣ ಈ ರೀತಿ ಒಂದು ಬಟ್ಲಲ್ಲಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ನೆನೆಸಿಟ್ಟು ಇದನ್ನು ತೊಳೆದ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ನಾವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು. ಇಲ್ಲಾಂದರೆ ಹಾಗೇ ಸಹ ನಾವು ಫ್ರಿಜ್ಜಲ್ಲಿ ಇಡದೇ ಇದ್ರೂ ಸಹ ನಾವು ಟೊಮೆಟೊನ ಒಂದು 15ರಿಂದ 20 ದಿವಸದವರೆಗೂ ಆಗಲಿ ಅಥವಾ ಒಂದು ತಿಂಗಳವರೆಗೂ ಸಹ ಟೊಮೆಟೊ ಹಾಳಾಗದೇ ಇರೋ ಹಾಗೆ ಹೊರಗಡೆ ಇಟ್ಟರು ಫ್ರೆಶ್ ಆಗಿ ಇಟ್ಕೋಬೋದು. ಮೊದಲಿಗೆ ಟೊಮೆಟೊಸ್ನ ವಾಶ್ ಮಾಡ್ಕೊಂಡಾದ್ಮೇಲೆ ಅದನ್ನು ಈ ರೀತಿ ಒಣ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಬೇಕು, ತೇವ ಇಲ್ಲದೆ ಇರೋ ಹಾಗೆ. ಒರೆಸಿದಾದ್ಮೇಲೆ ನಾವು ಒಂದು 5 ನಿಮಿಷ ಅದು ಫುಲ್ಲು ಡ್ರೈ ಆಗೋಕ್ಕೆ ಬಿಟ್ಟಾದಮೇಲೆ ಇದಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ನಾವು ಅಡುಗೆಗೆ ಯೂಸ್ ಮಾಡೋ ಒಂಚೂರು ಅಡುಗೆ ಎಣ್ಣೆನಾಗಲಿ ಒಂದು ಸ್ವಲ್ಪ ಎಣ್ಣೆನ ತೊಗೊಂಡು ಈ ರೀತಿ ಟೊಮೆಟೊನ ಕಿತ್ತಾಗ ಆ ತೊಟ್ಟು ಬರುತ್ತೆ ಅಲ್ಲ, ಅಲ್ಲಿ ನಾವು ಈ ರೀತಿ ಆ ತುದಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ಅಡುಗೆ ಎಣ್ಣೆನಾಗಲಿ ಅಪ್ಲೈ ಮಾಡಿಬಿಟ್ರೆ ಒಂದು ಚೂರು ಸಹ ಟೊಮೆಟೊ ಎಷ್ಟು ದಿನ ಇಟ್ಟರೂ ಸಹ ಹಾಳಾಗಲ್ಲ, ಫ್ರೆಶ್ ಆಗಿ ಹಾಗೇ ಇರುತ್ತೆ. ಸೊ ಈ ರೀತಿ ನಾವು ಎಲ್ಲ ಟೊಮೆಟೊಸ್ಗೂ ನಾವು ಎಷ್ಟು ಟೊಮೆಟೊ ತಂದಿರ್ತೀವೋ ಆ ಟೊಮೆಟೊಸ್ಗೆ ಈ ರೀತಿ ಆಯಿಲ್ನ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ಇದೇ ರೀತಿ ಈ ಟೇಪ್ ಬರುತ್ತಲ್ಲ, ಈ ಟೇಪನ್ನು ತೊಗೋಬೋದು. ನಾವು ಆ ಪೇಪರ್ ಟೇಪ್ ಬರುತ್ತಲ್ಲ ಅದಾದರೂ ತೊಗೋಬೋದು. ಈ ರೀತಿ ಕವರ್ ಟೇಪ್ ಬರುತ್ತಲ್ಲ, ಗಮ್ ಟೇಪು, ಅದನ್ನಾದರೂ ತೊಗೊಂಡು ಈ ರೀತಿ ಟೊಮೆಟೊ ತೊಟ್ಟು ಕೀಳೋ ಆ ತುದಿ ಬರುತ್ತಲ್ಲ ಅಲ್ಲಿ ಒಂಚೂರು ಗಾಳಿ ಆಡದೇ ಇರೋ ಹಾಗೆ ಒಂದು ಸ್ವಲ್ಪ ಟೇಪನ್ನ ಈ ರೀತಿ ಅಂಟಿಸ್ಕೊಂಡು ಹೋಗಬೇಕು ಟೊಮೆಟೊಸ್ಗೆಲ್ಲ. ಈ ರೀತಿ ಮಾಡೋದ್ರಿಂದನೂ ಸಹ ಟೊಮೆಟೊಸನ್ನ ಹೊರಗಡೆ ಇಟ್ಟರೂ ಸಹ ಫ್ರೆಶ್ ಆಗಿರುತ್ತೆ, ಹಾಳಾಗದೇ ಇರೋ ಹಾಗೆ ನಾವು ನೋಡ್ಕೋಬೋದು ಟೊಮೆಟೊಸ್ನ. ಇದೇ ರೀತಿ ನಾವೆಲ್ಲ ಟೊಮೆಟೊಸ್ಗೂ ಟೇಪ್ ಹಾಕ್ಕೋತಾ ಹೋಗಬೇಕು. ಈ ರೀತಿ ಟೇಪ್ ಹಾಕ್ಬಿಟ್ಟು ಇಟ್ಬಿಡೋದ್ರಿಂದ ನಾವು ಟೊಮೆಟೊನ ಯೂಸ್ ಮಾಡಬೇಕಾದ್ರೆ ಆ ಟೇಪನ್ನು ತೆಗೆದು ಯೂಸ್ ಮಾಡ್ಕೋಬೋದು. ಇದರಿಂದನೂ ಸಹ ನಾವು ಟೊಮೆಟೊಸ್ನ ಹೊರಗಡೆ ಇಟ್ಟರೂ ಸಹ ಫ್ರೆಶ್ ಆಗಿ ಇಟ್ಕೋಬೋದು. ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ, ಈ ರೀತಿ ಮಾಡಿ ನಾವು ಫ್ರಿಜ್ಜಲ್ಲೂ ಸಹ ಇಟ್ಕೋಬೋದು ಅಥವಾ ಹೊರಗಡೆನೂ ಸಹ ಇಟ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನಾನು ಆಯಿಲ್ ಕವರ್ ತೊಗೊಂಡಿದ್ದೀನಿ. ನಾವು ಆಯಿಲೆಲ್ಲ ಬಾಟ್ಲಿಗೆ ಹಾಕೊಂಡಾದ್ಮೇಲೆ ಆಯಿಲ್ ಕವರ್ ಇರುತ್ತಲ್ಲ ಅದನ್ನು ಬಿಸಾಡೋ ಬದಲು ಈ ರೀತಿ ಟೊಮೆಟೊ ತಂದಾಗ ಆ ಟೊಮೆಟೊಸ್ನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಆ ಟೊಮೆಟೊಸ್ನ ಆಯಿಲ್ ಕವರ್ ಒಳಗಡೆ ಹಾಕ್ಬಿಟ್ಟು ಆ ಕವರಲ್ಲಿ ಒಂಚೂರಾದರೂ ಆಯಿಲ್ ಇದ್ದೇ ಇರುತ್ತಲ್ಲ, ಸೊ ಈ ರೀತಿ ಒಂದು 4ರಿಂದ 5 ಟೊಮೆಟೊನ ಹಾಕ್ಬಿಟ್ಟು ನೀಟಾಗಿ ಆ ಕವರಲ್ಲಿರೋ ಆಯಿಲ್ನೆಲ್ಲ ಟೊಮೆಟೊಸ್ಗೆ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಅಪ್ಲೈ ಮಾಡಿ ನಾವು ಇದೇ ಕವರಲ್ಲಿ ಫೋಲ್ಡ್ ಮಾಡಿ ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ಹೊರಗಡೆ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲ ಅಂದರೆ ನಾವು ಹಾಗೇ ಈ ರೀತಿ ಫುಲ್ ಆಯಿಲೆಲ್ಲ ಟೊಮೆಟೊಸ್ಗೆ ಸ್ಪ್ರೆಡ್ ಆದಮೇಲೆ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಟೊಮೆಟೊಸು ಫ್ರೆಶ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಟೊಮೆಟೊಸು ಹಾಳಾಗಲ್ಲ ಬೇಗ. ಈ ರೀತಿ ನಾವು ವೇಸ್ಟು ಅಂತ ಬಿಸಾಡೋ ಆಯಿಲ್ ಕವರನ್ನು ಸಹ ಬಳಸ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ನಾವು ಏನಾದರೂ ಆರ್ಡ್ರ್ ಮಾಡಿದಾಗ ಪೇಪರ್ ಬ್ಯಾಗ್ಸ್ ಬರುತ್ತೆ. ಆನ್ಲೈನಲ್ಲಿ ಶಾಪಿಂಗ್ ಮಾಡಿದಾಗ ನಾವು ತರಕಾರಿ ಎಲ್ಲ ಆರ್ಡ್ರ್ ಮಾಡಿದಾಗ ಈ ರೀತಿ ಫ್ಲಿಪ್ಕಾರ್ಟಿಂದಾಗಲಿ ಅಮೆಝಾನಿಂದಾಗಲಿ ಪೇಪರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಕಾಟನ್ ಬಾಕ್ಸ್ ಆದರೂ ಪರವಾಗಿಲ್ಲ, ಈ ರೀತಿ ಪೇಪರ್ ಬ್ಯಾಗ್ಸ್ ಆದರೂ ಪರವಾಗಿಲ್ಲ. ಈ ಬ್ಯಾಗ್ಸ್ನೇ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಪೇಪರ್ ಬ್ಯಾಗಲ್ಲಾಗಲಿ ಅಥವಾ ಕಾಟನ್ ಬಾಕ್ಸಲ್ಲಾಗಲಿ ಟೊಮೆಟೊನ ಕೆಳಗಡೆಗೆ ಒಂದು ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಟೊಮೆಟೊ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, ಫ್ರೆಶ್ ಆಗಿರುತ್ತೆ. ಅದರಲ್ಲಿ ಮಾಯ್ಶ್ಚರ್ ಬಂದ್ರೂ ಸಹ ಪೇಪರ್ ಬ್ಯಾಗ್ ಆಗಿರೋದ್ರಿಂದ ಅಥವಾ ಕಾಟನ್ ಬಾಕ್ಸ್ ಆಗಿರೋದ್ರಿಂದ ಆ ಮಾಯ್ಶ್ಚರ್ನೆಲ್ಲ ಹೇಳ್ಕೊಳ್ಳುತ್ತೆ. ಸೊ ಟೊಮೆಟೊ ಫ್ರೆಶ್ ಆಗಿ ನಾವು 15ರಿಂದ 20 ದಿವಸ ಅಥವಾ ತಿಂಗಳವರೆಗೂ ಸಹ ಹೊರಗಡೆ ಈ ರೀತಿ ನಾವು ಫ್ರೆಶ್ ಆಗಿ ಇಟ್ಕೋಬೋದು. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಬಾಳೆಹಣ್ಣನ್ನು ತಿಂದು ಮೇಲೆ ಆ ದಿಂಡು ಥರ ಕಡ್ಡಿ ಥರ ಇರುತ್ತಲ್ಲ ಅದನ್ನು ಬಿಸಾಡ್ಬಿಡ್ತೀವಿ. ಆ ದಿಂಡನ್ನು ಬಳಸ್ಕೊಂಡು ನಾವು ಒಂದು ಒಳ್ಳೆ ಹ್ಯಾಕನ್ನು ಮಾಡ್ಬೋದು. ಹಾಗೆ ಒಂದು ಬಾಳೆಹಣ್ಣು ತೊಗೊಂಡು ಆ ಮೇಲೆ ದಿಂಡು ಥರ ಕಡ್ಡಿ ಥರ ಇರುತ್ತಲ್ಲ ಆ ದಿಂಡನ್ನು ತೊಗೊಂಡಿದ್ದೀನಿ. ಆ ದಿಂಡನ್ನು ತೊಗೊಂಡು ಈ ರೀತಿ ಸ್ಟವ್ ಹಚ್ಬಿಟ್ಟು ಆ ದಿಂಡನ್ನ ಮೇಲೆ ತುದಿ ಇರುತ್ತಲ್ಲ, ತುದಿ ಫುಲ್ಲು ಕಪ್ಪಕ್ಕಾಗೋವರೆಗೂ ನಾವು ಈ ರೀತಿ ಬೆಂಕಿನಲ್ಲಿ ಅದನ್ನು ಬರ್ನ್ ಮಾಡ್ಕೋಬೇಕು. ಈ ರೀತಿ ಅದು ಫುಲ್ಲು ಆ ಬೆಂಕಿ ಬಿಸಿ ತಾಗಿ ಕಪ್ಪಕ್ಕಾಗುತ್ತೆ. ಸೊ ಸ್ವಲ್ಪ ಬರ್ನ್ ಆಗೋ ಥರ ಆಗುತ್ತೆ. ಸೊ ಅದುವರೆಗೂ ನಾವು ಇದನ್ನು ಫುಲ್ಲು ಬೆಂಕಿನಲ್ಲಿಟ್ಟು ಸುಡ್ತಾ ಇರಬೇಕು. ಈ ರೀತಿ ಒಂದು 2 ನಿಮಿಷ ಇಟ್ಟು ಅದು ಸ್ವಲ್ಪ ಬಿಸಿಗೆ ಫುಲ್ ಕಪ್ಪಕ್ಕಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಈ ದಿಂಡನ್ನು ನಾವು ಯಾವ ರೀತಿ ಬಳಕೆ ಮಾಡ್ಬೋದು ಅಂದರೆ, ನಾವು ಮನೆಯಲ್ಲಿ ಇರಬೇಕಾದ್ರೆ ಆಗಲಿ ಅಥವಾ ಹೊರಗಡೆ ಹೋಗಬೇಕಾದ್ರೆ ಆಗಲಿ ಮನೆಯಲ್ಲಿ ಐಬ್ರೋ ಪೆನ್ಸಿಲ್ ಖಾಲಿ ಆಗಿಬಿಟ್ಟಿದೆ ಅಂದರೆ ಈ ಟ್ರಿಕ್ಕನ್ನು ಬಳಸ್ಕೋಬೋದು. ಈ ರೀತಿ ದಿಂಡನ್ನು ಕಪ್ಪಕ್ಕಾಗೋವರೆಗೂ ಸುಟ್ಕೊಂಡಾದ್ಮೇಲೆ ಇದನ್ನು ನಾವು ಐಬ್ರೋಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಐಬ್ರೋಸು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ. ಯಾವುದೇ ರೀತಿ ಕೆಮಿಕಲ್ ಐಬ್ರೋ ಪೆನ್ಸಿಲು ಬೇಕಾಗಿಲ್ಲ. ಈ ರೀತಿ ನಾವು ಸಿಂಪಲ್ ಹ್ಯಾಕನ್ನು ಟ್ರೈ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಐಬ್ರೋಸ್ನ ನಾವು ಕಲರ್ ಮಾಡ್ಕೋಬೋದು. ಈ ರೀತಿ ನಾವು ಮಕ್ಕಳಿಗೂ ಸಹ ಅಪ್ಲೈ ಮಾಡ್ಬೋದು. ನಾವು ಐಬ್ರೋ ಪೆನ್ಸಿಲ್ನ ಬಳಕೆ ಮಾಡೋ ಬದಲು ಈ ಟಿಪ್ಸು ಸಹ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.